ಇದು ನಾನು ಯೂಸ್ ಮಾಡೋ ಮಿಷಿನ್. ಈ ಥರ ಇನ್ಬಿಲ್ಟ್ ಸ್ಟಿಚಸ್ ಇರುತ್ತೆ. ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಹಾಗೆ ಇನ್ಬಿಲ್ಟ್ ಸ್ಟಿಚಸ್ನ ನಾನು ಬಟ್ಟೆ ಮೇಲೆ ಹಾಕಿ ನಿಮಗೆ ತೋರಿಸ್ತೀನಿ. ನಾನಿವಾಗ ಮೊದಲನೇ ಸ್ಟಿಚ್ ಹಾಕಿ ತೋರಿಸ್ತೀನಿ. ಈ ಸ್ಟಿಚ್ಚು ತುಂಬ ಹತ್ತತ್ರ ಇರುತ್ತೆ. ಇದು ಸೆಕೆಂಡ್ ಸ್ಟಿಚ್ಚು. ಇಲ್ಲಿ ಮೊದಲನೇ ಸ್ಟಿಚ್ಚಲ್ಲಿ ಹೇಗೆ ಹತ್ತತ್ರ ಸ್ಟಿಚ್ ಇತ್ತಲ್ವ, ಆದರೆ ಇಲ್ಲಿ ಅಷ್ಟು ಹತ್ತತ್ರ ಬರೋದಿಲ್ಲ, ಸ್ವಲ್ಪ ಗ್ಯಾಪ್ ಇರುತ್ತೆ. ಹಾಗಾಗಿ ನಾವು ಇದನ್ನೇ ಹೊಲಿಗೆ ಮಾಡುವಾಗ ಇದೇ ಸ್ಟಿಚ್ನ ಯೂಸ್ ಮಾಡ್ತೀವಿ. ಇದು ಮೂರನೇ ಸ್ಟಿಚ್ಚು, ರನ್ನಿಂಗ್ ಸ್ಟಿಚ್ ಅಂತ ಹೇಳ್ತೀವಿ. ಇಲ್ಲಿ ತುಂಬ ಗ್ಯಾಪ್ ಇರುತ್ತೆ. ಹಾಗಾಗಿ ನೀವು ಒಂದು ದಾರ ಮೇಲ್ಗಡೆ ಅಥವಾ ಕೆಳಗಡೆ ಆದರೂ ಒಂದು ಹಿಡ್ಕೊಂಡು ಎಳೆದ್ಬಿಟ್ರೆ ನಿಮ್ಗೆ ಈಸಿಯಾಗಿ ಆ ಸ್ಟಿಚ್ಚು ಕಿತ್ಕೊಂಬರುತ್ತೆ. ಹಾಗಾಗಿ ನಾವು ಇದು ಗ್ಯಾದರಿಂಗ್ ಮಾಡುವಾಗ ಅಥವಾ ಬೇರೆ ಈಸಿಯಾಗಿ ಹೊಲಿಗೆ ಕಿತ್ಕೊಂಬರಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟಿಚ್ ಬಂದು ಜಿಗ್ಜಾಗ್ ಸ್ಟಿಚ್. ಇಲ್ಲಿ ಜಿಗ್ಜಾಗ್ ಸ್ಟಿಚ್ಚು ತುಂಬ ಹತ್ತಿರ ಇರುತ್ತೆ. ಈ ಎರಡನೇ ಜಿಗ್ಜಾಗ್ ಸ್ಟಿಚ್ಚು ಸ್ವಲ್ಪ ದೂರ ಇದೆ. ಮೊದಲನೇದು ತುಂಬ ಹತ್ತಿರ ಇತ್ತು, ಇದು ಸ್ವಲ್ಪ ದೂರ ಇದೆ. ಇದು ಮೂರನೇ ಜಿಗ್ಜಾಗ್ ಸ್ಟಿಚ್ಚು. ಇದು ನಾಲ್ಕನೇ ಜಿಗ್ಜಾಗ್ ಸ್ಟಿಚ್ಚು. ನಿಮ್ಗೆ ಯಾವ ಜಿಗ್ಜಾಗ್ ಸ್ಟಿಚ್ ಬೇಕೋ ಅದನ್ನ ನೀವು ಯೂಸ್ ಮಾಡ್ಕೊಬೋದು. ಇದು ನೆಕ್ಸ್ಟ್ ಸ್ಟಿಚ್ಚು. ಇದು ಜನರಲಿ ಜಿಗ್ಜಾಗ್ಗೆ ನಾವು ಯೂಸ್ ಮಾಡಲ್ಲ, ಡೆಕೋರೇಷನ್ಗೆ ನೀವು ಯೂಸ್ ಮಾಡ್ಬೋದು. ಈ ಲಾಸ್ಟ್ 3 ಸ್ಟಿಚ್ಚು ನಾವು ಡೆಕೋರೇಷನ್ಗೆ ಯೂಸ್ ಮಾಡ್ತೀವಿ, ಜಿಗ್ಜಾಗ್ಗೆ ಅಷ್ಟು ಯೂಸ್ ಮಾಡಲ್ಲ. ಬಿಗಿನರ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಕ್ಲಾತ್ ಮೇಲೆ ಕೆಲವು ಪ್ಯಾಟ್ರನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ಸ್ಟಿಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ.
ನೆಕ್ಸ್ಟ್ ನಾನು ಡಾಟ್ ಬಗ್ಗೆ ಹೇಳ್ಕೊಡ್ತೀನಿ. ಡಾಟ್ ಲೆಂತು 4 ಇಂಚ್ ಇರುತ್ತೆ, ಹಾಗೆ ಅಗಲ 1 ಇಂಚ್ ಇರುತ್ತೆ. ಹಾಗಾಗಿ ನಾವು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ಟೋಟಲ್ 1 ಇಂಚ್ ಇರುತ್ತೆ, ಸೊ ಹಾಗಾಗಿ ಹಾಫ್ ಇಂಚನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋಬೇಕು. ಪಾಯಿಂಟ್ನ ಜಾಯಿನ್ ಮಾಡಿ ಸೆಂಟರ್ ಮಾರ್ಕಿಂಗಿಗೆ ಫೋಲ್ಡ್ ಮಾಡಿ ಸ್ಲ್ಯಾಂಟ್ ಲೈನ್ ಮೇಲೆ ಸ್ಟಿಚ್ ಮಾಡಿ. ಸೆಂಟರ್ ಮಾರ್ಕ್ ಮಾಡಾದಮೇಲೆ ಆ ಕಡೆ ಈ ಕಡೆ ಎರಡು ಸೈಡು 2 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಇದು ಡಾಟ್ ಲೆಂತು ಟೋಟಲ್ ಆಗಿ 4 ಇಂಚ್ ಆಗುತ್ತೆ. ಇವಾಗ ಡಾಟ್ ವಿಡ್ತ್ ಮಾರ್ಕ್ ಹಾಕೋಣ. ಸೆಂಟರ್ ಪಾಯಿಂಟಿಂದ ಆಚೆ ಈಚೆ 1 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಈ ಮಾರ್ಕಿಂಗ್ ಮೇಲೆ ನಾವು ಸ್ಟಿಚ್ ಮಾಡ್ಕೊಳ್ಳೋಣ.